ಬ್ರ್ಯಾಂಡ್ UTLನವರ ಸೋಲಾರ್ ಚಾರ್ಜರ್ ಕಂಟ್ರೋಲ್ನ RMPPT ಕನೆಕ್ಷನ್ ಮಾಡುವುದು ಹೇಗೆಂದು ತಿಳಿದುಕೊಳ್ಳೋಣ. ಮೊದಲಿಗೆ RMPPT ಅಂದರೆ ರ್ಯಾಪಿಡ್ ಮ್ಯಾಕ್ಸಿಮಮ್ ಪವರ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಇದು ಒಂದು ಆರ್ಡಿನರಿ ಸೋಲಾರ್ ಚಾರ್ಜರ್ಗಿಂತ 30% ಎಕ್ಸ್ಟ್ರಾ ಔಟ್ಪುಟ್ ಸಿಗುವ ಕಾರಣ ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರುತ್ತದೆ. UTLನವರು ಇದನ್ನು ಪೇಟೆಂಟ್ ಬೇರೆ ತೆಗೆದುಕೊಂಡಿದ್ದಾರೆ. ಇದೊಂದು ಇಂಡಿಯಾದ ಪಾಪ್ಯುಲರ್ ಬ್ರ್ಯಾಂಡ್ ಆಗಿರುತ್ತದೆ. ಇದು LCD ಡಿಸ್ಪ್ಲೇ ಇರುವ ಕಾರಣ ನಾವು ಸೋಲಾರ್ ಸ್ಟೇಟಸ್, ಚಾರ್ಜಿಂಗ್ ಆನ್ ಆಫ್ ಎಲ್ಲ ನೋಡಬಹುದು. ಪವರ್ ಸೇವಿಂಗನ್ನು ನೋಡಬಹುದು. 1 ಕಿಲೋವ್ಯಾಟಿಗೆ 8 ರೂಪೀಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಈ ಕಂಟ್ರೋಲರ್ ಯೂನಿಟ್ ಮ್ಯಾಕ್ಸಿಮಮ್ ಪವರ್ ಚಾರ್ಜಿಂಗ್ ಅಟ್ 40 ಆಂಪ್ಸ್ ಆಗಿರುತ್ತದೆ. ಬ್ಯಾಟ್ರಿ ವೋಲ್ಟೇಜ್ 14.47, ಬ್ಯಾಟ್ರಿ ಕರೆಂಟ್ 11.9 ಆಂಪ್ಸ್. ಸೋಲಾರ್ ವೋಲ್ಟೇಜ್ 17.3, ಸೋಲಾರ್ ಕರೆಂಟ್ ಈಸ್ 10.2 ಆಂಪ್ಸ್. ಇವಾಗ ಸಮಯ ಬೆಳಿಗ್ಗೆ 9:30. ಮಧ್ಯಾಹ್ನಕ್ಕೆ ವೋಲ್ಟೇಜ್ ಸ್ವಲ್ಪ ಜಾಸ್ತಿ ಸಿಗ್ಬೋದು. DC 12 ವೋಲ್ಟ್ 150 ವ್ಯಾಟ್ಸ್ 4 ಪ್ಯಾನಲನ್ನು ಪ್ಯಾರಲ್ ಕನೆಕ್ಷನ್ ಮಾಡಿದ್ದೇನೆ. ಔಟ್ಪುಟ್ 12 ವೋಲ್ಟ್ DC. ಇದರಲ್ಲಿ 16 ಆಂಪ್ಸ್ ಸಾಕೆಟ್ ಇದೆ. ಇದನ್ನು ಇನ್ವರ್ಟರ್, ಚಾರ್ಜರ್, ಪ್ಲಗ್ ಟಾಪ್, AC ಪ್ಲಗ್ ಟಾಪ್ ಕನೆಕ್ಷನ್ ಮಾಡಬೇಕು. ಇದು ಆಟೋಮೆಟಿಕಲಿ ಹಗಲಿಗೆ ಸೋಲಾರ್ ಪ್ಯಾನಲ್ ವೋಲ್ಟೇಜಿನಿಂದ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಇದು ಒಂದು ವಾಲ್ ಮೌಂಟೆಡ್ ಯೂನಿಟ್. ಇದು ಕಾನ್ಫಿಗರೇಷನ್ ಸ್ವಿಚ್ಚು. ಇದನ್ನು 10 ಸೆಕೆಂಡ್ ಪ್ರೆಸ್ ಮಾಡಿದರೆ ಮ್ಯಾನ್ಯುವಲ್ ಆಗ್ತದೆ. ಹಾಗೂ ಇದನ್ನು 3 ಸಲ ಪ್ರೆಸ್ ಮಾಡಿದರೆ ಬ್ಯಾಟ್ರಿ ಮೋಡ್ ಚೇಂಜ್ ಆಗ್ತದೆ. ನನ್ನದು ಟ್ಯೂಬ್ಲರ್ ಬ್ಯಾಟ್ರಿ. ಇದು ಟ್ಯೂಬ್ಲರ್ ಅಥವಾ SMF ಬ್ಯಾಟ್ರಿ ಅಂತಿದೆ. SMF ಅಂದರೆ ಶೀಲ್ಡೆಡ್ ಮೇಂಟೆನೆನ್ಸ್ ಬ್ಯಾಟ್ರಿ. ಟ್ಯೂಬ್ಲರ್ ಅಂದರೆ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಥವಾ ಲಾಂಗ್ ಲೈಫ್ ಬ್ಯಾಟ್ರಿ. ವೋಲ್ಟೇಜನ್ನು 12 ವೋಲ್ಟ್ ಮಾಡಿದಲ್ಲಿ 600 ವ್ಯಾಟ್ಸ್ ತನಕ ಪ್ಯಾನಲ್ ಹಾಕಬಹುದು. ಹಾಗೂ ವೋಲ್ಟೇಜನ್ನು 24 ಮಾಡಿದಲ್ಲಿ 1200 ವ್ಯಾಟ್ ತನಕ ಪ್ಯಾನಲನ್ನು ಹಾಕಬಹುದು. ಇದು ಪ್ಯಾನಲಿನ ಔಟ್ಪುಟ್ 12 ವೋಲ್ಟ್ DC ಸಪ್ಲೈ. ಇದು ಬಂದು ಕಂಟ್ರೋಲ್ ಯೂನಿಟಿನ ಔಟ್ಪುಟ್ 12 ವೋಲ್ಟ್ DC ಸಪ್ಲೈ. ಇದನ್ನು ಬ್ಯಾಟರಿ ಕನೆಕ್ಷನ್ ಮಾಡೋದು. 1 ಇಯರ್ ವಾರಂಟಿ ಇರುತ್ತದೆ. ಹಾಗೂ ಅಮೆಝಾನ್ನಿಂದ ಬೈ ಮಾಡಬಹುದು.